ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಡ್ರೆಸ್ಡ್ ಅಪ್, ಎಕ್ಸ್ಟ್ರಾರ್ಡಿನರಿಲಿ ಕಲರ್ಫುಲ್. ಯಾಕೆ ಇಷ್ಟೊಂದು ಆಡಂಬರ, ಇಷ್ಟೊಂದು ಡ್ರೆಸ್ಸಿಂಗ್ ಅಪ್ ಅಂದ್ರೆ ಟುಡೇ ಇಸ್ ಮೈ ಮದರ್ಸ್ ಬರ್ತ್ಡೇ. ಸೊ ಅಮ್ಮಗೆ ಐ ಹ್ಯಾವ್ ಪ್ಲಾನ್ಡ್ ಅ ಸರ್ಪ್ರೈಸ್. ಅದ್ ಏನ್ ಸರ್ಪ್ರೈಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ಐ ವಾಂಟೆಡ್ ಟು ಸರ್ಪ್ರೈಸ್ ಹರ್ with superstar heroines of the Kannada industry. Surprise! Happy birthday to you! I told Amma there's a zero knowledge of who is coming. She didn't know who is coming. Party ಅಂತ ಗೊತ್ತು ಅಂದೆ. ಬರ್ತಾನೆ ಇಲ್ಲಿ ತನಕ ನಾನು ಆಚರಿಸೇ ಇಲ್ಲ. ಹೌದು ಹೇಳ್ಬೇಕಲ್ಲ. ನನ್ನ ಗೆಳತಿ ಸಿನಿಮಾ ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ತುಂಟಾಟದ ಜೊತೆ ಅಂಟಿಕೊಂಡಿತು ನಮ್ಮ ಗೆಳೆತನ, ಕಾರಣ ಹಾಸ್ಟೆಲ್ ಜೀವನ. ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಡ್ರೆಸ್ಡ್ ಅಪ್, ಎಕ್ಸ್ಟ್ರಾರ್ಡಿನರಿಲಿ ಕಲರ್ಫುಲ್. ಯಾಕೆ ಇಷ್ಟೊಂದು ಆಡಂಬರ, ಇಷ್ಟೊಂದು ಡ್ರೆಸ್ಸಿಂಗ್ ಅಪ್ ಅಂದ್ರೆ ಟುಡೇ ಇಸ್ ಮೈ ಮದರ್ಸ್ ಬರ್ತ್ಡೇ. ಸೊ ಅಮ್ಮಗೆ ಐ ಹ್ಯಾವ್ ಪ್ಲಾನ್ಡ್ ಅ ಸರ್ಪ್ರೈಸ್. ಅದೇನು ಅಂತ ಹೇಳ್ತೀನಿ. ತಗ್ಗೆದಲ್ಲೇ ರಾಯನ್ ನಾನು ಹೇಳಿದೆ ಅಮ್ಮಂಗೆ ಐ ಪ್ಲಾನ್ಡ್ ಅ ಸರ್ಪ್ರೈಸ್. ಈಗಾಗಲೇ ಮನೆಯಲ್ಲಿ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದೀನಿ. ಸೊ ಅಮ್ಮಂಗೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಗೊತ್ತಾಯ್ತು. ಅದ್ ಏನ್ ಸರ್ಪ್ರೈಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ಕ್ಯಾನ್ ಯು ಗೆಸ್ ವಾಟ್ ಇಟ್ ಇಸ್? ಐ ಥಿಂಕ್ ವ್ಲಾಗ್ ಟ್ರೇಲರ್ ನೋಡಿರ್ತೀರಾ. ಸೊ ದ ಸರ್ಪ್ರೈಸ್ ಏನಂದ್ರೆ, ಫಾರ್ ದ ವೆರಿ ಫಸ್ಟ್ ಟೈಮ್ ಐ ವಾಂಟೆಡ್ ಟು ಸರ್ಪ್ರೈಸ್ ಹರ್ ವಿತ್ ದ 80s, 90s and the 2000s era superstar heroines of the Kannada industry. So ಇವತ್ತು ಆಕ್ಚುಲಿ ನೀವು ನೋಡ್ತಿದ್ರೆ ಎಲ್ಲ ಕಡೆ ದರ್ ಇಸ್ ಫ್ಲವರ್ಸ್ ಅಂಡ್ ಲಾಟ್ಸ್ ಆಫ್ ಲೈಟ್. ನಾನು ಮಾಡಬೇಕು ಅಂತ ಅನ್ಕೊಂಡಿರೋದೇನಂದ್ರೆ, ಇಟ್ಸ್ ಅ ಲೇಡೀಸ್ ನೈಟ್. ಸೊ ಇಟ್ಸ್ ಆಲ್ ದ ಡಿವಾಸ್ ಗೆಟಿಂಗ್ ಟುಗೆದರ್ ಅಂಡ್ ಹ್ಯಾವಿಂಗ್ ಫನ್ ಅಂಡ್ ರೀಲಿವಿಂಗ್ ದೇರ್ ಯಂಗರ್ ಡೇಸ್. ಅಷ್ಟೇ ಅಲ್ಲ, ದೇ ಆರ್ ಆಲ್ ರಿಯಲಿ ಯಂಗ್ ಆಕ್ಚುಲಿ. ನಮ್ಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರುಗಳು ಎಂಜಾಯ್ ಮಾಡೋ ಅಷ್ಟು ಐ ಡೋಂಟ್ ಥಿಂಕ್ ನಾವೆಲ್ಲ ಮಾಡ್ತೀವಿ ಅಂತ. ದ ಹೋಲ್ ಥೀಮ್ ಇಸ್ ಗ್ಲಾಮ್ ಅಪ್ ಅಂಡ್ ಡಿವಾಸ್ ನೈಟ್. ಸೊ ಆ ಒಂದು ಥೀಮ್ ಪ್ರಕಾರ ಇವತ್ತು ವಿ ಗೋನ್ ಟು ಬಿ ಹ್ಯಾವಿಂಗ್ ದ ಪಾರ್ಟಿ. ಮಾತಲು ಹೇಳಲು ಆಗದ ಪ್ರೀತಿಯ ಮಾಹಿತಿ ಕಾಗದ. ಬದುಕಿನಲ್ಲಿ ನಗು ತರುವೆ, ಜಗದಗಲ ಜೊತೆ ಬರುವೆ, ಶರಣಾಗುವೆನು ನನ್ನಾಣೆ ಆವರಿಸೇ. ಅರಳೋ ತಾವರೆಯೇ ಬಿಡಿಯೇ ಕೈ ಪಿಡಿಯೇ, ಮಿನುಗೋ ಮಳಹನಿಯೇ ದಡಗಿಳಿಯೇ, ಕವಿಯ ಕಾಗುಳಿತ ಇವರ ಅನವರತ, ಕುಡಿಯೇ ತಕದಿಮಿತ ಹರಗಿಣಿಯೇ. ಅರಳೋ ತಾವರೆಯೇ ಬಿಡಿಯೇ ಕೈ ಪಿಡಿಯೇ, ಮಿನುಗೋ. ಅಮ್ಮಚಿ ಫ್ರೆಂಡ್, ಅಮ್ಮಚಿಗೆ ಸರ್ಪ್ರೈಸ್ ಇವತ್ತು. ನಿಮ್ಮ ಅಜ್ಜಿಗೆ. Welcome. Second guest.
I think today is Ryan's lucky day. See all the yesterday superstars. That was the theme. Hello. Surprise! Are you serious? Happy birthday to you! I told Amma there's a knowledge of who is coming. She didn't know who is coming. Party and Happy birthday. Thank you so much. Take it down. Energetically. So nice. Alva. ನಿಲನಗಳ ಸೇತುವೆಗೆ ನಯನಗಳೇ ಆಧಾರ ಇನ್ನೇನಿರಲಿ ಮುತ್ತಿನಲಿ ವ್ಯವಹಾರ ಅರಳೋ ತಾವರೆಯೇ ಬಿಳಿಯೇ ಕೈ ಪಿಡಿಯೇ ನಿನಗೋ ಮಳೆಹನಿಯೇ ದಯಗಿಳಿಯೇ ಕವಿಯ ಕಾಗುಣಿತ ವಿವರ ಅನವರತ ಕುಡಿಯೇ ನಕದಿನಿತ ಹರಗಿರಿಯೇ ಅರಳೋ ತಾವರೆಯೇ ಬಿಳಿಯೇ ಕೈ ಪಿಡಿಯೇ ನಿನಗೋ ಮಳೆಹನಿಯೇ ದಯಗಿಳಿಯೇ ಕವಿಯ ಕಾಗುಣಿತ ವಿವರ ಅನವರತ ಕುಡಿಯೇ ಪಕ್ಕದಿಂದ ಹರಗಿಣಿಯೇ Very good. Yeah, good. Thank you. That's good. That's the. Oh, Wow. they are coming from Nepal. Atlas leads. I like it. Papa. I think one person is there. Talakot. Thank you. Hi. Everybody, becoming gay. Hi, Steve. Thank you so much for coming.
ತುಂಟಾಟದ ಜೊತೆ ಅಂಟಿಕೊಂಡಿತು ನಮ್ಮ ಗೆಳೆತನ, ಕಾರಣ ಹಾಸ್ಟೆಲ್ ಜೀವನ. ಬೇರೇನೂ ಕೇಳೋದಿಲ್ಲ ಮೇಲಿರುವ ದೇವರನ್ನ, ಹಿಂದಕ್ಕೆ ಕಳಿಸು ಕಾಲನ. ಸಮಯವ ಸುತ್ತಿ ಬಳಸಿ ನೆನಪನುಳಿಸಿ ಸಾಗಿದೆ ನಮ್ಮಿ ಪಯಣ, ಖುಷಿಯೊಂದು ಜೊತೆ ಸೇರಿದೆ. ಬೆಲ್ ಹೊಡೆದ ಮೇಲೆ ಕೂಡ ಬದುಕನು ಕಲಿಸಿದ ಹಾಸ್ಟೆಲ್ಲೇ ನಮ್ಮ ಜೀವನ.
ಬಹುಶಃ ನಮ್ಮ 54 ವರ್ಷದ ಸಿನಿಮಾ ಪಯಣದಲ್ಲಿ ಅತ್ಯಂತ ನೆನಪಲ್ಲಿ ಇಟ್ಕೊಳ್ಳುವಂತ ದಿನ. ಯಾಕೆಂದ್ರೆ ಇವತ್ತು ಕೇವಲ ಫಿಲ್ಮಾರ್ಗೇಷನ್ ಬಿಟ್ಟಲ್ಲ, ಆಸ್ಟ್ರೇಲಿಯಾ ಇವತ್ತು ಇಂಡಿಯಾ ಗೆಲ್ತು, ನಾವು ಗೆದ್ವಿ. ಇದಕ್ಕೆ ಇವತ್ತು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಅಮ್ಮ ಬಂದಿದ್ದಾರೆ ಭಾರತೀಯ. ಅವರು ಸ್ಪೋರ್ಟ್ಸ್ ಪರ್ಸನ್. ಅವ್ರಿಗೆ ಗೊತ್ತಾಯ್ತು ನಮ್ಮೆಲ್ಲ ಕ್ರಿಕೆಟ್ ಇತ್ತು ಇಂಡಿಯಾ ಗೆಲ್ಬೇಕು ಅಂತಿತ್ತು. ಅದು ಸಾಧಕ ಆಯ್ತು, ಇದು ಸಾಧಕ ಆಯ್ತು. ಬಂದವ್ರಿಗೆಲ್ಲ ಧನ್ಯವಾದಗಳು. ಹೆಚ್ಚಾಗಿ ನಾನು ಹೇಳ್ಬೇಕಂದ್ರೆ ಜಯಮ್ಮ ಆಗ್ಲಿ, ಉಮಾಶ್ರೀ ಆಗ್ಲಿ, ಹೇಮ ಆಗ್ಲಿ, ಎಲ್ಲ ನೀವೆಲ್ಲ ಬಂದಿರೋದು ನಮ್ಮ ಕುಟುಂಬ. ಕನ್ನಡ ಕುಟುಂಬ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕುಟುಂಬ. ಇಲ್ಲಿ ನಾನು ಬೆಳೆದೆ ನೀನು ಬೆಳೆದೆ ಅಂತಲ್ಲ, ನಮ್ಮ ಜೊತೆ ನೀವಿದ್ದೀರಾ, ನಿಮ್ಮ ಜೊತೆ ನಾವಿರ್ತೀವಿ. ನೀವೆಲ್ಲ ಬಂದಿರೋದಕ್ಕೆ ಧನ್ಯವಾದಗಳು. ಹೀಗೆ ಪ್ರತಿ ತಿಂಗಳು ನಾವು ಭೇಟಿ ಆಗ್ತಾ ಇರೋಣ. ಇಲ್ಲಿ ತನಕ ನಾನು ಆಚರಿಸೇ ಇಲ್ಲ. ಹೌದು ಹೇಳಿಬೇಕಲ್ವ, ಈ ತರ ಇಲ್ಲ. ಆದ್ರೆ ನಾನು ನಮ್ಮನೆ ಯಾವ್ಯಾವ ಮಕ್ಕಳೇ ಆಗುತ್ತೆ ಎಲ್ರಿಗೂ ಆಚರಣೆ ನಂದು ಮಾತ್ರ ಇಲ್ಲ. ನನ್ನ ಗೆಳತಿ ಸಿನಿಮಾ ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ಒಂದೇ ಸ್ಕೂಲಲ್ಲಿ ನನ್ನ ಸೀನಿಯರು 1 ವರ್ಷ 8ನೇ ಕ್ಲಾಸು 10ನೇ ಕ್ಲಾಸ್ ಇದ್ರು. ಜೊತೆಯಲ್ಲಿ ಅಲ್ಲ, ಜೊತೆಯಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಲಿ ಬಣ್ಣ ಹಚ್ಚೋದಕ್ಕೆ ಅವಳ ಜೊತೆಯಲ್ಲಿ ಸಿನಿಮಾ ಹೋದಂತ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ದು. ಎಸ್ ಬಾಸ್ ನೋ ಬಾಸ್ ಅಂತ ಡೈಲಾಗ್ ಕೊಟ್ಟಿದ್ದವಾಗ ಅವಳನ್ನ ಒಂದು ಕೂಡ ನಾನು ಎಸ್ಕೊಳ್ತೇನೆ ಪ್ರತಿಯೊಬ್ಬರು ಹೇಳ್ತೇನೆ. So guys, it was a blast and ಇನ್ನೂ ನಡೀತಾ ಇದೆ. I mean, of course, you know, ಹೆಂಗಸರು ಮಾತು ಶುರು ಮಾಡಿದ್ರೆ ನಿಲ್ಸಕ್ ತುಂಬಾ ಟೈಮ್ ಆಗುತ್ತೆ. So here is me signing off. Hope you like the vlog. ನಿಮ್ಮ ಭೇಟಿ ನನ್ನ ಮುಂದಿನ vlog ಅಲ್ಲಿ.